ಬಿಜೆಪಿ 5 ಕೋಟಿ ಆಫರ್ ಕೊಟ್ಟು ನಮ್ಮ ಶಾಸಕರನ್ನ ಮೀಟ್ ಮಾಡಿದ್ದಾರೆ. ಬಿಜೆಪಿಯ ಕುದುರೆ ವ್ಯಾಪಾರಕ್ಕೆ ನಮ್ಮ ಎಂಎಲ್ಎಗಳು ಒಪ್ಪಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗರಿಗೆ ಟಾಂಗ್ ನೀಡಿದ್ರು. ಒಡಿಶಾ ಶಾಸಕರು ರೆಸಾರ್ಟ್ನಲ್ಲಿ ಉಳಿದುಕೊಂಡಿದ್ರು. ಬ್ಯಾಟರಾಯನಪುರ ಸುರೇಶ್ ಎಂಬುವನ ಮೂಲಕ ಬಿಜೆಪಿಯವರು ರೂಮ್ ಬುಕ್ ಮಾಡಿ ಉಳಿದುಕೊಂಡಿದ್ದಾರೆ. ಬಿಜೆಪಿಯವರು 5 ಕೋಟಿ ಆಫರ್ ಕೊಟ್ಟು ನಮ್ಮ ಎಂಎಲ್ಎನ ಮೀಟ್ ಆಗಿದ್ದಾರೆ. ಆದರೆ ಅವರ ಕುದುರೆ ವ್ಯಾಪಾರಕ್ಕೆ ನಮ್ಮ ಎಂಎಲ್ಎ ಒಪ್ಪಿಲ್ಲ. ಒಟ್ಟು 4 ಜನರಲ್ಲಿ 2ರನ್ನ ವಶಕ್ಕೆ ಪಡೆಯಲಾಗಿದೆ. ಬ್ಲಾಂಕ್ ಚೆಕ್ ಸಮೇತ ಸಿಕ್ಕಿಹಾಕಿಕೊಂಡಿದ್ದು ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ಬಗ್ಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಈಗ ನಾನು ತಂದು ಹೇಳ್ತಾ ಇದ್ದೀನಿ, ನಮ್ಮ ಹೆಂಡತಿ 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರು, ಒಬ್ಬ ಬ್ಯಾಟರಾಯನಪುರ ಸುರೇಶ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ ಎಂಎಲ್ಎ ಮೀಟ್ ಮಾಡಿದ್ರು. ಎಂಎಲ್ಎ ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಓಟ್ಗೆ ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ಚೆಕ್ ಅನ್ನ ಎಲ್ಲ ಸೀಲ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡಿದ್ದಾರೆ. ಒಂದು ಕಾನೂನು ಏನಿದೆ ಅದು ಕ್ರಮ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗುತ್ತೆ ಅಂತ ಎಲ್ಲಿ ಕರ್ಕೊಂಡ್ಬಂದ್ರು ಕೂಡ ಇಲ್ಲಿಗೂ ಅದೇ ವ್ಯಾಪಾರ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇನೋ ಭೇಟಿ ಮಾಡಿ ಅವರ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಪಕ್ಷದ ಎಂಎಲ್ಎ, ಪಕ್ಷದ ಅಧ್ಯಕ್ಷರು ಭೇಟಿ ಮಾಡಿದೆ. ಇನ್ಯಾರು ಭೇಟಿ ಬಿಜೆಪಿ ಅಲ್ಲ, ನೀವು ಹೋಗ್ತೀರಾ ಸರ್ ಅವ್ರ ಜೊತೆ? ಅದಕ್ಕೋಸ್ಕರ ಸ್ವಲ್ಪ ತಡ ಆಯ್ತು.